In a Bangalore, racing toward the new, Santosh Theatre reminds us there's value in places that hold memory. It is where the city's film-going past sits beside the present, humble, single screen, and still telling stories one show at a time. As the decades passed, the city changed. Single screen houses either adapt or vanish. Santosh Theatre opened during an era when Bangalore still measured its nights in film reels and lights. It was part of a landscape of single screen theatres that made Majestic a cinematic heart, a cluster that once included names like Nartaki, Sapna, and the now fabled Majestic Theatre itself. ಸೊ ನಾನು ಒಂದು 25 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಸಂತೋಷ್ ಥಿಯೇಟ್ರಲ್ಲಿ. ಥಿಯೇಟ್ರಿಗೆ ತುಂಬ ಇತಿಹಾಸ ಇದೆ. ಇದು ಬಂದು 50ರಿಂದ 52 ವರ್ಷ ಥಿಯೇಟ್ರು ಹಳೇದು. ಅದು ತುಂಬ ಟಾಪ್ ಥಿಯೇಟ್ರು. ಇದು ಈ ಥಿಯೇಟ್ರಲ್ಲಿ ಟಿಕೆಟ್ ಸಿಗದೆ ಹೋದೇ ಹಿಸ್ಟ್ರಿ ಇದೆ. ಕಾಲದಲ್ಲಿ ರಾತ್ರಿ 4 ಗಂಟೆಗೆ ನಿಂತ್ಕೊತಾಯಿದ್ದು, ನಾನು ನೋಡ್ದಂಗೆ 3-4 ಗಂಟೆಗೆ ಜನ ನಿಂತ್ಕೊತಾಯಿದ್ರು. ಅಷ್ಟು ಹಿಸ್ಟ್ರಿ ಇದೆ ಥಿಯೇಟ್ರು ಸಂತೋಷ್ ತುಂಬ ಇದರಲ್ಲಿ. ಇವಾಗ ಆನ್ಲೈನ್ ಬಂದಮೇಲೆ ಶೋ ಟೈಮ್ ಬರ್ತಾಯಿದ್ದಾರೆ ಬಿಟ್ಟರೆ ಫಸ್ಟೆಲ್ಲ ಒಳ್ಳೆ ಟಾಪ್ ಥಿಯೇಟ್ರ್ ಇದು. ತುಂಬ ಇತಿಹಾಸ ಇದೆ. ಇವಾಗೆಲ್ಲ ಟೂ ವೀಲರ್ ಬರ್ತವೆ, ಅವಾಗ ಸೈಕಲಲ್ಲಿ ಬರ್ತಾಯಿದ್ರು. 700-600 ಗಾಡಿ ಕಾಯ್ತಾನೆ ಇರೋರು. ಇವತ್ತು ಆನ್ಲೈನ್ ಇರೋದ್ರಿಂದ ಎಲ್ಲರಿಗೆ ಯಾವ ಟೈಮ್ ಇದೆ ಅಂದ್ಬಿಟ್ಟು 5 ಶೋ 6 ಶೋ ಮಾಡೋದ್ರಿಂದ ಆ ಟೈಮ್ ಕರೆಕ್ಟಾಗಿ ಶೋ ಟೈಮ್ ಬರ್ತಾರೆ. ಆಗಿನ ಡಿವಿಷನ್ನೇ ಬೇರೆ, ಈಗಿನ ಡಿವಿಷನ್ನೇ ಬೇರೆ. ಅವಾಗ ನೋಡಲಿಕ್ಕೆ ಮನೋರಂಜನೆಗೆ ಏನೂ ಇರಲಿಲ್ಲ. ಇವತ್ತು ಮೊಬೈಲ್ ಇದೆ, ರೀಲ್ಸ್ ಇದೆ, ಅದಿದೆ. ಇವತ್ತಿನ ಜನ್ರೇಷನ್ನೇ ಬೇರೆ, ಅವತ್ತಿನ ಜನ್ರೇಷನ್ನೇ ಬೇರೆ. ಕಾಂಪಿಟೇಷನ್ ಆಗಿರಲಿಲ್ಲ, ಇವಾಗಿದೆ. ಅವಾಗ ಕಾಂಪಿಟೇಷನ್ ಇರಲಿಲ್ಲ. 25 ಓಡೋ ಪಿಕ್ಚರಲ್ಲಿ 100 ದಿನವೇ ಅಲ್ಲ, ಒಂದು ಪಿಕ್ಚರ್ ಹಾಕಿದ್ರೆ 100 ದಿನ ಓಡ್ತಾಯಿತ್ತು. ಇವತ್ತು ಆ ಪೊಸಿಷನ್ ಎಲ್ಲಿದೆ? ಹೌದು ಅಲ್ವಾ? ಆಗ ಥಿಯೇಟ್ರಿಗೆ ಡಿಮ್ಯಾಂಡ್ ಇತ್ತು, ಇವಾಗ ಥಿಯೇಟ್ರಿಗೆ ಡಿಮ್ಯಾಂಡ್ ಕಡಿಮೆ. ನಾವೆಲ್ಲ ಪಿಕ್ಚರ್ನೂ ಓಡಲಿ ಅಂತ ಹೇಳ್ತೀವಿ ಪಿಕ್ಚರ್ ಲೈನಲ್ಲಿ. ನಮಗೆ ಥಿಯೇಟ್ರ್ ನಡಿಬೇಕು, ನಮಗೆಲ್ಲ ಪಿಕ್ಚರು ಓಡಲೇಬೇಕು ಅಲ್ವಾ? ನಮ್ಗೆ ಅವ್ರದ್ದು ಇವ್ರದ್ದು ಅಂತೆಲ್ಲ ಎಲ್ಲ ಪಿಕ್ಚರು ಓಡಬೇಕು. ನಾವು ಮಾತಾಡ್ಬೇಕಾ? ಮೊದಲು ಸ್ಟಾರ್ಟಿಂಗಲ್ಲಿ ನಾನು ನಮ್ಮ ತಾತ ಅವ್ರ ಮನೇಲಿ ತುಮಕೂರಲ್ಲಿದ್ದೆ. ತುಮಕೂರಲ್ಲಿ ಓದ್ತಾ ಇರೋವಾಗ ಅಲ್ಲಿ ಹೋಗಿ ಅಲ್ಲೊಬ್ಬ ಇದ್ದ ನಾವು ಫ್ರೆಂಡು ಬಾಬು ಅಂತ. ಅವನೇನು ಮಾಡ್ದ, ಅವ್ರ ತಂದೆ ಪೆಕಾನ್ ಥಿಯೇಟ್ರಲ್ಲಿ ಕೆಲಸ ಮಾಡ್ತಾಯಿದ್ರು. ಅಲ್ಲಿ ಸುಮ್ಮನೆ ಸಾಯಂಕಾಲ ಹೋಗ್ತಾ ಇದ್ವಲ್ಲ, ಅಲ್ಲಿ ಇದು ಮಾಡಿ ರೀಲ್ಸ್ ಸಿತ್ತೋದು ಎಲ್ಲ ಇದು ಮಾಡಿ ಆಮೇಲೆ ಎಲ್ಲ ಅವ್ನು ಹೇಳ್ಕೊಟ್ರು. ಅಲ್ಲಿಂದನೇ ಇದು ಮಾಡಿ ಕಲ್ತ್ಕೊಂಡಿದ್ದು ನಾನು. ಆಮೇಲೆ ಅಲ್ಲಿ ಕಲ್ತ್ಕೊಂಡು ಇದು ಮಾಡಿ ಆಮೇಲೆ ಬಂದ್ಬಿಟ್ಟ ಬೆಂಗಳೂರಿಗೆ ಸರಿ ಅಂದ್ಬಿಟ್ಟು. ಆಮೇಲೆ ನಮ್ಮದು ಇಲ್ಲಿ ದೇವನಹಳ್ಳಿ ಹತ್ರ. ಅದರಲ್ಲಿ ಒಂಥರ ಇದಿತ್ತು ಅಂದರೆ ಅದ್ರಲ್ಲಿ ಸ್ವಲ್ಪ ನಮಗೆ ಒಂಥರ ಕಷ್ಟ ಇತ್ತು. ಯಾಕಂದರೆ ಅಲ್ಲಿಂದ ಕಾರ್ಬನ್ ಹಾಕಬೇಕು, ತಿರ್ಗಾ ತಳ್ಳಬೇಕಾ, ನಿಂತ್ಕೊಂಡಿರ್ಬೇಕಾಯ್ತು. ಅದೊಂಥರ ಬಿಸಿ ಹೊಡೆಯೋದು. ಆಮೇಲೆ ಇಲ್ಲಿ ಬಂದು ರೀಲ್ಸ್ ಇತ್ಬೇಕಾಯ್ತಲ್ಲ, ಆ ಇದನ್ನಿಂದ ಇದು ಮಾಡ್ತಾಯಿದ್ವಿ. ಇವಾಗ ಏನಿಲ್ಲ, ಇವಾಗ ಆರಾಮಾಗಿದ್ದೀವಿ. ಬೆಳಗ್ಗೆ ಬರ್ತೀವಿ, ಎಲ್ಲ ಆನ್ ಮಾಡ್ತೀವಿ, ಕೂತಿರ್ತೀವಿ. ಆಮೇಲೆ ಇನ್ನೊಬ್ಬರು ಬರ್ತಾರೆ 3:30, ಅವ್ರು ಬಂದ ಟೈಮ್ನಲ್ಲಿ ಹೋಗ್ತೀವಿ. ಅದು ಇದಕ್ಕಿಂತ ಇದೇ ಸುಲಭ ಇಲ್ಲ. ಮೊದಲು ಅಂದರೆ ಕಾರ್ಬನ್ ತಳ್ಳಬೇಕಾಗಿತ್ತು, ಅದು ಬೇರೆ ಬಿಸಿ ಬರೋದು ಏಟು, ಆಮೇಲೆ ಹೊಗೆ ಹೋಗ್ತಾ ಇರೋದು. ಅದಕ್ಕೆ ಅಲ್ಲಿ ಮೇಲೆಲ್ಲ ಅವ್ರು ಪೈಪ್ ಹಾಕಿರೋದು. ಅಲ್ಲಿ ಮೇಲೆ ಆ ಪೈಪಿಗೆ ಹೊರಗಡೆ ಫ್ಯಾನ್ ತಿರುಗ್ತಾ ಇರೋದು, ಅದು ಹೇಳ್ಕೊಳ್ತಾ ಇರ್ತೀನಿ ಮೇಲೆ. ಇವಾಗ ಇದರಲ್ಲೂ ಒಂದು ಫ್ಯಾನ್ ಇದೆ, ಅದು ಮೇಲೆ ಕಲಿತಾ ಇರುತ್ತೆ ಈಟೆಲ್ಲ. ಅದಕ್ಕೋಸ್ಕರ ಅದಕ್ಕೇನೋ ಇದೆ ನಮಗೆ ಆರಾಮು, ಏನೂ ಇದಿಲ್ಲ. ಸುಮ್ಮನೆ ಬರ್ತೀವಿ, ಬೆಳಗ್ಗೆ ಆನ್ ಮಾಡ್ತೀವಿ,
ಗುರುವಾರ ಅವರೇ ಎಲ್ಲ ಬಂದು ಲೋಡ್ ಮಾಡೋಗ್ತಾರೆ ಮಾಡ್ತಾರೆ ಆಯ್ತಾಯ್ತಾರೆ. ಅದಕ್ಕೆ ಆ ರೈಲ್ಗೇನೋ ಇದೇ ನಮಗೆ ಇದು. ಅದರಲ್ಲಿ ರೀಲಲ್ಲಿ ಎಲ್ಲ ಸ್ಕೂಲ್ ಗೀಲೆಲ್ಲ ಇತ್ತು. ಅದು ಚಕ್ರದ ಥರ ಬರೋದು ದೊಡ್ಡದಾಗಿ. ಆ ಚಕ್ರ ಇದು ಮಾಡಿ ಎಲ್ಲ ಮಾಡಿ ಮಾಡ್ತಾಯಿದ್ವಿ. ಆಮೇಲೆ ಚಿಕ್ಕದು ಎಷ್ಟೆಷ್ಟು ಹತ್ರ ಇತ್ತು, ಅದಾದಮೇಲೆ ದೊಡ್ಡ ಚಕ್ರ ಬಂತು. ಎಂಟ್ರೋಲ್ವರೆಗೂ ಒಂದೇ ಚಕ್ರ, ತಿರ್ಗಾ ಎಂಟ್ರೋಲ್ ಆದಮೇಲೆ ಈ ಕಡೆ ಇನ್ನೊಂದು ಮಿಷಿನ್ಗೆ ಆ ಥರ ಇದು ಮಾಡ್ತಾಯಿದ್ವಿ. ಅದು ಎತ್ತಾಕಬೇಕು ಅಂದರೆ ತುಂಬ ಕಷ್ಟ. ಮೊದಲು ಅಂದರೆ ಚಿಕ್ಕ ಚಿಕ್ಕದಾಗಿತ್ತು, ಅದೇನಿತ್ತು. ಈ ದೊಡ್ಡದಾಗಿ ಬಂದಮೇಲೆ ಈಗ ನೋಡಿ ಈ ಥರ ಸುಮಾರು ಇದಕ್ಕಿಂತ ಸ್ವಲ್ಪ ಚಿಕ್ಕದಾಗಿತ್ತೈತೆ. ನೀವು ಇಟ್ಕೊಂಡಿದ್ದೀರಲ್ಲ, ಇದಕ್ಕಿಂತ ಸ್ವಲ್ಪ ಚಿಕ್ಕದಾಗಿತ್ತೈತೆ. ಅದರಲ್ಲಿ 4 ಪಾರ್ಟು ಇರೋದು. ಫಸ್ಟ್ ಸ್ಟಾಪಿಂದ ಹಿಡಿದು ಇಂಟ್ರೋಲ್ವರೆಗೂ ಅದರಲ್ಲೇ ಇರೋದು. ತಿರ್ಗಾ ಇಂಟ್ರೋಲ್ಗೆ ಸೆಕೆಂಡಿಗೆ ಇದಕ್ಕೆಲ್ಲ ಆ ಕಡೆ ಆಗ್ತಾಯಿದೆ. ಅದು ತುಂಬ ಕಷ್ಟ ಇತ್ತು. ಇವಾಗ ಅಂದರೆ ಇವಾಗ ಏನಿಲ್ಲ, ಆರಾಮಾಗಿ ಬೆಳಗ್ಗೆ ಬಂದು ಆನ್ ಮಾಡ್ತು ಹೋಗ್ತಿರ್ತೀವಿ ಸೈಡ್ ನೇರೇ. ಮೊದಲು ಅಂದರೆ ಇಲ್ಲೆಲ್ಲ ರೀಲ್ ಸುತ್ತಬೇಕಾಯ್ತಲ್ಲ, ಇದೆಲ್ಲ ನೋಡಿ ಇದೆಲ್ಲ ಇದೆ. ಬನ್ನಿ ಹೊರಗಿನ ಬನ್ನಿ. ಇದಕ್ಕೆ ಕರೆಂಟ್ ಮಿಷಿನ್ ಇತ್ತು ಕರೆಂಟ್ ಮಿಷಿನ್ ಇತ್ತು. ಅದೇ ಇಲ್ಲಿ ಹಾಕ್ಬಿಟ್ಟು ಅಲ್ಲಿ ಸ್ವಿಚ್ ಹಾಕ್ತಾಯಿದ್ವಿ. ಆ ಸ್ವಿಚ್ ಆನ್ ಮಾಡಿದ ತಕ್ಷಣ ಇದು ಈ ಥರ ನಿಧಾನಕ್ಕೆ ಬರ್ತಾಯಿತ್ತು. ಈ ಥರ ಬಂದು ಇಲ್ಲೆಲ್ಲ ಸುತ್ಕೊಳ್ಳೋದಿತ್ತು. ಇದು ಸುತ್ಕೊಂಡ್ಮೇಲೆ ನಾವು ತೊಗೊಂಡೋಗಿ ಅಲ್ಲಿ ಹಾಕ್ತಾಯಿದ್ವಿ. ಇದು ನಿಧಾನಕ್ಕೆ ಈ ಥರ ಬರೋದು. ಈ ಥರ ಅದು ಕೆತ್ತರ ಇತ್ತು, ಎಲ್ಲ ತೊಗೊಂಡೋಗ್ಬಿಟ್ರು. ಅವೆಲ್ಲ ಇದ್ದಿದ್ರು ಅದು ತೋರಿಸ್ತಾ ಇದೆ. ಅವೆಲ್ಲ ಎಲ್ಲ ಎತ್ಕೊಂಡು ಹೋಗ್ಬಿಟ್ರು ಅದು. ಮತ್ತು ಈ ಥರ ಇದು ಮಾಡೋದು. ಈ ಥರ ನಿಧಾನಕ್ಕೆ ಬರ್ತಾಯಿತ್ತು ಅಷ್ಟೇ. ಆಮೇಲೆ ನಾವು ಇದಾದಮೇಲೆ ಪಿಕ್ಚರ್ ಏನು ಇದಾದಮೇಲೆ ನೋಡಿ, ಇದು ಪಿಕ್ಚರ್ ಇದಾದಮೇಲೆ ಇದನ್ನು ಇಲ್ಲಿಗೆ ಹಾಕ್ತಾಯಿದ್ವಿ. ಇಲ್ಲಿಗೆ ಹಾಕ್ಬಿಟ್ಟು ಇದು ಮಾಡಿ ಕ್ಯಾನಲ್ಲಿ ಹಾಕ್ತಾಯಿದ್ವಿ. ಕ್ಯಾನ್ ಇದೆ ನೋಡಿ, ಇವಾಗಿಲ್ಲ, ಅದು ಮೊದಲಿತ್ತು ಅಷ್ಟೇ. ಮೊದಲು ನೋಡಿ ಈ ಥರ ಇತ್ತು. ಇದರಲ್ಲಿ ಕ್ಯಾನಲ್ಲಿ ಕಳಿಸೋರು ಒಂದು ಬಾಕ್ಸ್ ಬರೋದು, ಆ ಥರ ಬಾಕ್ಸು. ಆ ಬಾಕ್ಸಲ್ಲಿ ಇದು ಹಾಕಿರೋದು. ಇದನ್ನು ನಾವು ಬೆಳಗ್ಗೆ ತೊಗೊಂಬಂದು ನೋಡ್ತಾಯಿದ್ವಿ. ಇದರಲ್ಲಿ ಫಸ್ಟು ಸ್ಟಾರ್ಟಿಂಗಿಂದ ಎಲ್ಲ ಇದೆಲ್ಲ ಇತ್ತು. ಆಮೇಲೆ ಅದು ಇದಾದಮೇಲೆ ಪಿಕ್ಚರ್ ಸ್ಟಾರ್ಟ್ ಆಗೋದಿದ್ದು. ಇದರಲ್ಲಿ ಇದು ಮಾಡ್ತಾಯಿದ್ವಿ ತಾನು. ಇದೆಲ್ಲ ಫಸ್ಟು ಇದು ಉಲ್ಟಾ ಇದೆಯಾ ಸೀದಾ ಇದೆಯಾ ನೋಡ್ಕೋಬೇಕು. ಇವಾಗ ನೋಡಿ ಈ ಥರ ಸೀದಾ ಇದೆ ಇದು. ಇವಾಗ ನಾವು ಹಾಕಿದ ತಕ್ಷಣ ಪಿಕ್ಚರಲ್ಲಿ ಸ್ಕ್ರೀನ್ ಮೇಲೆ ಬೀಳುತ್ತೆ. ಇದು ನೋಡಿ, ಇದು ಈ ಥರ ಹಾಕ್ಬೇಕು ಉಲ್ಟಾ. ಈ ಕಡೆ ರೆಕಾರ್ಡಿಂಗ್ ಇದೆ, ರೆಕಾರ್ಡಿಂಗ್ ಬರುತ್ತೆ ನೋಡಿ, ಇಲ್ಲಿ ಈ ಥರ ಬರುತ್ತೆ ಇದು. ಅದು ನಾವು ತಂದಮೇಲೆ ತಿರ್ಗಾ ಈ ಥರ ಉಲ್ಟಾ ಆಗಿರುತ್ತೆ. ತಿರ್ಗಾ ನಾವು ಈ ಥರ ಸುತ್ಕೋಬೇಕು. ಅದು ಸುತ್ಕೊಂಡು ಇದು ಮಾಡ್ತಾಯಿದ್ವಿ. ಮಿಷಿನ್ಗೆಲ್ಲ ಹಾಕ್ಬಿಟ್ಟು ಎಲ್ಲ ಮಾಡಿ ಇದು ಮಾಡಿ ಸುತ್ತಿ ಇದು ಮಾಡ್ತಾಯಿದ್ವಿ. ತಿರ್ಗಾ ಗುರುವಾರ ಎಂಡಾದಮೇಲೆ, ಸೆಕೆಂಡ್ ಶೋ ಎಂಡಾದಮೇಲೆ ಇಬ್ಬರು ಇರ್ತಾಯಿದ್ವಲ್ಲ, ಒಬ್ಬೊಬ್ಬರೇ ಸುತ್ತಬಿಟ್ಟು ಇದನ್ನು ಹಾಕ್ಬಿಟ್ಟು ಬಾಕ್ಸ್ ಮಾಡಿ ಬಾಕ್ಸಲ್ಲಿ ಹಾಕ್ತಾಯಿತ್ತು. ಮೊದಲು ಬಾಕ್ಸ್ ಬರ್ತಾಯಿತ್ತು, ಆ ಬಾಕ್ಸಲ್ಲೇ ಹಾಕಿ ಕಳಿಸ್ತಾಯಿದ್ವಿ. ಗಾಂಧಿನಗರಕ್ಕೆ ಅವ್ರು ಎತ್ಕೊಂಡು ಹೋಗೋರು ಬಂದು. ಆ ಥರ ಇರುತ್ತೆ ಸರ್. ಇವಾಗ ಏನಿಲ್ಲ, ಇವಾಗೆಲ್ಲ ಬರೀ ಆನ್ ಮಾಡೋದು ಆಫ್ ಮಾಡೋದಕ್ಕೆ. ಶಾಟ್ಲೈಟ್ ಟೈಪ್ ಮನೇಲಿ ಟಿ ವಿ ಇದು ಮಾಡ್ದಂಗೆ ಅಷ್ಟೇ. ಮನೇಲಿ ಟಿ ವಿ ಮೊದಲು ಕಾರ್ಬನ್ನು ಇತ್ತು ನೋಡಿ. ಈ ಕಡೆ ಹಿಂಗೆ ಟಚ್ ಆದಮೇಲೆ ನಾವು ಅಲ್ಲಿ ಪ್ರೊಜೆಕ್ಟಲ್ಲಿ ಸ್ವಲ್ಪ ಹಿಂದಕ್ಕೆ ತೊಗೋಬೇಕು ಈ ಥರ. ಆವಾಗ ಎರಡು ಉರಿತಾ ಇರೋದು. ಇದು ಈ ಥರ ಇದು ಟಚ್ ಆಗೋದು. ಟಚ್ ಮಾಡಿದ ತಕ್ಷಣ ಉರಿತಾ ಇರೋದು. ಆಮೇಲೆ ಸ್ವಲ್ಪ ಹಿಂದಕ್ಕೆ ತೊಗೊಂಡ್ರೆ ಅಲ್ಲಿ ಸ್ಕ್ರೀನ್ ಮೇಲೆ ಬೆಳಕು ಬರೋದು. ಇದು ನೆಗೆಟಿವ್, ಇದು ಪಾಸಿಟಿವ್ದು. ಆ ಥರ ಇತ್ತು ಮೊದಲು. ಇವಾಗೇನಿಲ್ಲ, ಇವಾಗೆಲ್ಲ ಲ್ಯಾಂಪು ಅಷ್ಟೇ. ಇವಾಗ ನೋಡಿ ಈ ಥರ ಲ್ಯಾಂಪ್ ಇದೆ ಅಷ್ಟೇ. ಏನು ಅನಿಸುತ್ತೆ ಸರ್? ಮೊದಲು ಇದಕ್ಕಿಂತ ಇದೆ ಇವಾಗ ಎಷ್ಟೋ ಇದು ಅನಿಸುತ್ತೆ. ಮೊದಲು ಅದಕ್ಕಿಂತ ಈಗ ಇದೇ ಎಷ್ಟೋ ನಮಗೆ ಆರಾಮ ಅನಿಸ್ತಾ ಇದೆ. ಯಾಕೆಂದರೆ ಆವಾಗ ಅಷ್ಟೊಂದು ಇದಿತ್ತಲ್ಲ, ಇವಾಗ ಇಷ್ಟಿದ್ದಿಲ್ಲ ನಮಗೆ. ಇವಾಗ ಇದಕ್ಕೆ ಇದೆ ನಮಗೆ ಎಷ್ಟೋ ಆರಾಮ. ನೋಡಿ ಇದರಲ್ಲಿ ನೋಡು ಲ್ಯಾಂಪ್ ಇದೆ ನೋಡಿ, ಇದು ಲ್ಯಾಂಪು. ಮೊದಲಿಗಿನ ಇವಾಗ ಆರಾಮ ನಮಗೆ. ನೋಡಿ ಇದೆ ಲ್ಯಾಂಪು. ಇದು ಅವರೇ ಬಂದು ಹಾಕ್ಬಿಟ್ಟು ಇದಕ್ಕೆ ಇದು ಮಾಡಿ, ಇದಕ್ಕೆ ಕೆಳಗಡೆ ನೆಟ್ ಹಾಕ್ಬಿಟ್ಟು ಟೈಟ್ ಮಾಡ್ತಾರೆ. ಟೈಟ್ ಮಾಡಿಬಿಟ್ಟು ಇದು ಮಾಡಿ ಅವರೆಲ್ಲ ಅಡ್ಜಸ್ಟ್ ಮಾಡ್ತಾರೆ. ಅವರೆಲ್ಲ ಇದು ಮಾಡಿಬಿಟ್ಟು ಎಷ್ಟು ಇದಿರಬೇಕು ಏನು ಅಂತ ಎಲ್ಲ ತೋರಿಸುತ್ತೆ. ಇದು ಲಾಸ್ಟ್ ಆಗೋಗಿದೆ. ಇನ್ನು ಎಂಡಿಂಗ್ವರೆಗೂ ಇಷ್ಟುದ್ದವರೆಗೂ ಇದುವರೆಗೂ ಇರುತ್ತೆ ನೋಡಿ. ಇದು ಬರ್ನು ಹಾಗೆ ಇದು ಹಿಂದಕ್ಕೆ ಬಂದುಬಿಟ್ಟು ಇದು ದಪ್ಪಕ್ಕೆ ಇಷ್ಟು ದಪ್ಪ ಇರುತ್ತೆ. ಇದು ಎರಡು ಸ್ವಲ್ಪ ಟಚ್ ಆಗುತ್ತೆ. ಅವಾಗ ನಾವು ಅಲ್ಲ ಆ ಬಟನ್ ಆನ್ ಮಾಡಿದ ತಕ್ಷಣ ಇದು ಪಟ್ಟಂತ ಆನ್ ಆಗೋದು
may silver screens last forever. That happiness cannot be found in any multiplex, but only on the silver screen.